पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಪ್ರಥಮ ಬಾರಿಗೆ ಆರಾಧ್ಯ ಗುರುವರರನ್ನ ಆರಾಧ್ಯ ದೇವತೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳನ್ನ ಸ್ಮರಣೆ ಮಾಡಿಕೊಳ್ಳುತ್ತಾ, ನಮ್ಮೆಲ್ಲರ ಜೀವನದಿ ಕಾವೇರಿ ಮಾತೆಯಲ್ಲಿ ಭಾರತಾಂಬೆಯಲ್ಲಿ ಭಕ್ತಿಪೂರ್ವಕವಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ, 136 ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಗಳಾಗಿದ್ದೀರಿ ನೀವೆಲ್ಲರೂ ಧನ್ಯರೇ. ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ SDME ಸೊಸೈಟಿಯ ಉಪಾಧ್ಯಕ್ಷರಾದಂಥ ಧರ್ಮಸ್ಥಳದ ಧರ್ಮದರ್ಶಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಸೋದರರಾದ ಶ್ರೀ ಡಿ ಸುರೇಂದ್ರ ಕುಮಾರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಹುಣಸೂರು ರವಿ ಅವರೇ, ಡಾಕ್ಟರ್ ನಾಗೇಶ್ ಅವರೇ, ಸೋಹಂ ಎಂದೆನಿಸದೆ ದಾಸೋಗಂ ಎಂದೆನಿಸೆಯ ದಾಸೋಗದ ಸೇವೆಯನ್ನು ಸಲ್ಲಿಸಿದಂಥ ಶಿವಮೂರ್ತಿ ಕಿಲಾರ್ ಅವರೇ, ಸಂಗೀತದ ಗೀತೆಯನ್ನು ಆಡಲಿಕ್ಕೆ ನಮಗೆ ಪ್ರಸಾದ ಮಾಡುವ ಸಂದರ್ಭದಲ್ಲಿ ಅವರ ಸಂಗೀತ ಕೇಳ್ತಾ ಕೇಳ್ತಾ ಚಂದ್ರನ ಬೆಳಕಲ್ಲಿ ಪ್ರಸಾದ ಮಾಡುವ ಅವಕಾಶ ಜಗದೀಶ್ ತಂಡದವರೇ, ಈ ಕಾರ್ಯಕ್ರಮದಲ್ಲಿ ಸಮಾಧಾನಿಯಾಗಿ ಕುಳಿತಿರುವ ಎಲ್ಲ ಸದ್ಭಕ್ತ ಬಂಧುಗಳೇ, ನಿಮ್ಮ ಅಂತರಾತ್ಮಕ್ಕೆ ನನ್ನ ಶರಣ. ಬಹಳ ಸಲ ಹೇಳ್ತಾ ಇರ್ತೀನಿ, ದೇವಸ್ಥಾನಗಳಿಗೆ ಮಠಗಳಿಗೆ ಹೋಗಬಾರ್ದು. ಹೋದ್ರೆ ಯಾವ ಭಕ್ತ ಸಮಾಧಾನ ಕಳ್ಕೊಳ್ತಾನೋ ಅಲ್ಲಿ ಅವನು ಎಷ್ಟು ಕಿಲೋಮೀಟರಿಂದ ಹೋಗಿರ್ತಾನೋ ಅಷ್ಟು ವ್ಯರ್ಥ ಆಗ್ತದೆ. ಯಾವ ಭಕ್ತ ಸಮಾಧಾನವಾಗಿ ದೇವರ ದರ್ಶನ ಮಾಡಿ ಮನೆಗೆ ವಾಪಸ್ ಸಮಾಧಾನ ತಗೊಂಡು ಬರ್ತಾನೋ ಅವನು ದರ್ಶನ ಮಾಡಿಕೊಂಡು ಬಂದಿದ್ದಾನೆ ಅಂತ ಅರ್ಥ. ಏನಾಗಿದೆ ಇತ್ತೀಚಿನ ದಿನಮಾನಗಳಲ್ಲಿ, ಹಿಂದ್ಗಡೆ ಯಾರೋ ಮಾತಾಡ್ಬೇಡ್ರಪ್ಪ, ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಳ್ಳಿ. ಇತ್ತೀಚಿನ ದಿನಮಾನಗಳಲ್ಲಿ ಏನಾಗಿದೆ, ನಮ್ಮ ಜೋಶಿ ಅವರು ಹೇಳ್ದಂಗೆ ಕೋವಿಡ್ ಬಂದರೂ ಸಹ ಮನುಷ್ಯನಿಗೆ ಆ ಸಂದರ್ಭ ಮನುಷ್ಯನ ದುಡ್ಡೆಲ್ಲ ಇತ್ತು, ಜಗತ್ತು ದುಡ್ಡು ಆಸ್ತಿ ಎಲ್ಲ ಸಂಪತ್ತಿತ್ತು. ಮನುಷ್ಯರನ್ನ ಹೂಳೋದ್ ನೋಡಿ ಬಹಳಷ್ಟು ಜನ ಸತ್ತೋಗಿದ್ದಾರೆ. ನಮ್ಮಲ್ಲಿ ಯಾರೋ ಒಬ್ರು ಬಂದ್ರು, ಅದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ, ಸಿಟಿ ಸ್ಕ್ಯಾನ್ ಮಾಡ್ಬೇಕಂತ ಕರ್ಕೊಂಡೋಗೋದ್ರೊಳಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಭಯ ಮತ್ತು ಏನ್ ತೋರಿಸ್ತಿದ್ ನೋಡಿ ಜನ ಇನ್ ಮುಂದೆ ಬಹಳ ಬದಲಾಗ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಬದಲಾಗ್ಲಿಲ್ಲ, ಇನ್ನೂ ದುರಾಸೆ ಜಾಸ್ತಿ ಆಯ್ತು ಅಂತ ನನಗೆ. ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಆದ್ರೆ ಜಗತ್ನಲ್ಲಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಯಾರಿದ್ದಾರೆ ಅಂತ ನೀವ್ ಅನ್ಕೊಳ್ಬಹುದು, ಇವ್ರು ಶ್ರೇಷ್ಠ ಅಂತ. ನನಗನ್ನಿಸ್ತಾ ಇದೆ ಅವ್ರು ಶ್ರೇಷ್ಠ ಇವ್ರು ಶ್ರೇಷ್ಠ ಅನ್ನೋದಕ್ಕಿಂತ ನೀವ್ ಯಾವಾಗ ಶ್ರೇಷ್ಠರಾಗ್ತೀರಾ ಅಂತ. ನಾವ್ ಹೇಳ್ತೀವಿ ರಾಮ ಅಂದ್ರೆ ಬಹಳ ಇಷ್ಟ ಅಂತ, ನೀವ್ಯಾವಾಗ ರಾಮ ಆಗ್ತೀರಾ? ಇದ್ರೆ ಸೀತೆ ಅಂತಿರ್ಬೇಕಂತ ನೀವ್ಯಾಗ ಸೀತೆ ಅಂತಿರ್ತೀರ? ಸತ್ಯ ಸಾವಿತ್ರಿ ಅಂತ ಹೇಳ್ತೀವಿ ನಾವ್ಯಾಗ ಸತ್ಯ ಸಾವಿತ್ರಿ? ನಮ್ಮ ತಾಯಂದ್ರೆಲ್ಲ ಸತ್ಯ ಸಾವಿತ್ರಿ ಅಲ್ವಾ? ಈ ಭಾರತ ಕಳಿಸೋದೇನಂತಂದ್ರೆ, ಈ ಪುರಾಣಗಳು, ಈ ರಾಮಾಯಣ ಮಹಾಭಾರತ ಇವೆಲ್ಲ ನಮಗ್ ಕಲಿಸೋದೇನಂತಂದ್ರೆ ಆದರ್ಶಗಳನ್ನ ಕಲಿಸ್ಲಿಕ್ಕೆ ಅದೆಲ್ಲ ಇರೋದು ನಮಗೆ. ನಮ್ಗೇನಾಗಿದೆ ಅಂದ್ರೆ ಇದೆಲ್ಲ ನಾವು ಮರ್ತು ಏನ್ ಮಾಡ್ತೀವಿ ಅಂತಂದ್ರೆ, ಈ ಜಗತ್ತಲ್ಲಿ ಯಾರು ಶ್ರೀಮಂತರು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ ಸಾರಾ ಒಂದು ಸಂಸ್ಥೆಯ ಇಟ್ಕೊಂಡಂತ ಒಬ್ಬ ವ್ಯಕ್ತಿ ಸಾಕಷ್ಟು ದೇಶಗಳಲ್ಲಿ ಸಂಸ್ಥೆಗಳನ್ನು ತೆರೆದು ಸಾಕಷ್ಟು ಜನರ ಒಂದು ನೆಟ್ವರ್ಕ್ ಮಾಡದಂತವರಿಗೆ
ಮೋಸ ಮಾಡಿದ್ದಾರೆ ಅಂತೇಳಿ ಅವರಿಗೆ ಜೈಲಲ್ಲಿ ಇರಿಸ್ತಾರೆ. ಆ ಸಂದರ್ಭದಲ್ಲಿ ಇರೋ ಕುಟುಂಬಗಳೆಲ್ಲ ಕಳ್ಕೊಳ್ತಾರೆ. ಕಟ್ಟ ಕಡೆಯಲ್ಲಿ ಸತ್ರೆ ಅವ್ರನ್ನ ದಫನ್ ಮಾಡಕ್ಕೆ ಅವ್ರ ಮನೆಯವರು ಯಾರೂ ಬರೋದಿಲ್ಲ. ಸಾವಿರಾರು ಕೋಟಿ ಇಟ್ಕೊಂಡಂತ ಶ್ರೀಮಂತನಿಗೆ ಹೆಂಡ್ರು ಇಲ್ಲ, ಮಕ್ಕಳು ಬರಲಿಲ್ಲ, ಬಂಧುಗಳು ಬರಲಿಲ್ಲ, ಇರೋರು ಆತ್ಮೀಯರು ಸೇರಿ ಮಣ್ಣು ಮಾಡ್ತಾರೆ. ಅಂದ್ರೆ ದುಡ್ಡು ಇದ್ರೆ ಎಲ್ಲ ಮಾಡಬಹುದು ಅನ್ನೋ ಕಲ್ಪನೆ ಇದೆಯಲ್ಲ, ಅದು ಸುಳ್ಳು. ನಾನು ಬಹಳಷ್ಟು ಸಲ ಯಾರನ್ನ ಶ್ರೀಮಂತರು ಅಂತ ಹೇಳ್ತೀನಿ ಅಂತಂದ್ರೆ, ಯಾರಿಗೆ ಇನ್ನೊಬ್ಬರಿಗೆ ಅನ್ನ ಹಾಕುವ ಶಕ್ತಿ ಇದೆಯೋ, ಒಂದು ತುತ್ತು ಅವ್ರು ತಿನ್ನೋದ್ರಲ್ಲಿ ಇನ್ನೊಬ್ರಿಗೊಂದು ತುತ್ತು ಅನ್ನ ಹಾಕಬೇಕಂತ ಭಾವ ಇದೆಯಲ್ಲ, ಅವನು ಶ್ರೀಮಂತ. ನಾನು ಬದುಕ್ತೀನಿ ಅವರು ಬದುಕ್ಲಿ ಅಂತ ಅವನು ಬಿಡ್ತಾನಲ್ಲ, ಅವನು ಶ್ರೀಮಂತ. ಇನ್ನೊಬ್ಬರ ನೋಡಿ ಚೆನ್ನಾಗಿ ಬದುಕ್ತಾ ಇರೋದು ನೋಡಿ ಖುಷಿ ಪಟ್ಟು ಅವ್ರಿಗೆ ಬೆನ್ನು ತೊಟ್ಟು ಅವ್ರಿಗೆ ಇನ್ನೊಂದು ಸ್ವಲ್ಪ ನನ್ನ ಕಡೆಯಿಂದ ಏನಾದ್ರು ಸಹಾಯ ಮಾಡ್ಬೋದ ಅಂತ ಯಾರು ಭಾವಿಸ್ಕೊಳ್ತಾರೋ ಅವ್ರು ಶ್ರೀಮಂತರು. ಯಾರಿಗೆ ಇನ್ನೊಬ್ಬರ ನೋವುಗಳು ಅರ್ಥ ಮಾಡಿಕೊಂಡು ಕಣ್ಣೀರು ಒರೆಸಿ ಅವ್ರಿಗೆ ಸಾಂತ್ವನ ಹೇಳ್ತಾರಲ್ಲ, ಅವರು ಶ್ರೀಮಂತರು. ಆಡ್ಕೊಳ್ಳೋರಲ್ಲ, ಕೀಳಕ್ ಕಾಣೋರಲ್ಲ. ಹಾಗಾಗಿ ಈ ಶ್ರೀಮಂತಿಗೆ ಗುಣ ಯಾರಲ್ಲಿ ಇದೆಯೋ ಅವರೆಲ್ಲ ಶ್ರೀಮಂತರೇ. ನೀವು ಬಡವರು ಅಂತ ಯಾಕೆ ಹೇಳ್ಕೊಳ್ತೀರಾ? ಸಮಾಧಾನ ನಿಮಗೆ ಬೇಕಾಗಿರೋ ದೊಡ್ಡ ಸಂಪತ್ತು, ಆರೋಗ್ಯ ದೊಡ್ಡ ಸಂಪತ್ತು, ಶಾಂತಿ, ನೆಮ್ಮದಿ, ತೃಪ್ತಿ. ನೀವೆಷ್ಟು ಕೋಟಿ ಇಟ್ಕೊಂಡ್ರು ಸಹ, ಎಷ್ಟು ಕೋಟಿ ಇಟ್ಕೊಂಡ್ರು ಸಹ ನೀವೆಷ್ಟು ಜಾಗದಲ್ಲಿ ಮಲಗ್ತೀರಿ? ನಿಮ್ಮ ಮನೆಯಲ್ಲಿ ಯಾವತ್ತಾದ್ರೂ ನನ್ನ ಹತ್ರ ಇಷ್ಟೊಂದು ದುಡ್ಡಿದೆ ಅಂತ 5 ಕಾಟ್ ಜಾಗನ ಮಲ್ಕೊಳ್ಳಕ್ಕೆ 5 ಹಾಸಿಗೆ ಜೋಡಿಸಿ ಇಡ್ತೀರಾ? ಏನಾದ್ರು ಇಟ್ಟಿದ್ದೀರಾ ಯಾರಾದ್ರೂ? ಇಲ್ಲ. ಎಷ್ಟು ಬೇಕೋ ಅಷ್ಟೇ ಕಾಟ್ ಹಾಕೋದು ನೀವು. ನೀವು ದುಡ್ಡು ತುಂಬಾ ಜಾಸ್ತಿ ಇದೆ ಅಂತೇಳಿ ಬಟ್ಟೆ ಹೊಲಿಸ್ಬೋರು 10 ಜನರಿಗೆ ಹಾಕೋ ಬಟ್ಟೆನ ನೀವು ಒಬ್ಬರೇ ಹಾಕೊಳ್ತೀರಾ ಯಾರಾದ್ರು? ಇಲ್ಲ. ಸರಿ, ಅಷ್ಟೊಂದಿದೆ ನನ್ನ ಹತ್ರ, 10 ಜನ ತಿನ್ನೋ ಅಷ್ಟು ಅನ್ನನ ನೀವ್ಯಾರಾದ್ರೂ ತಿನ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂದ್ರೆ ಯಾಕೆ ಅಂತಂದ್ರೆ, ಬಡವನು ತಿನ್ನೋ ಅನ್ನ ಎಷ್ಟು ಹೊಟ್ಟೆ ತುಂಬಾ, ಒಬ್ಬ ಶ್ರೀಮಂತನು ತಿನ್ನೋಷ್ಟು ಅನ್ನ, ಒಬ್ಬ ಮಧ್ಯಮ ವರ್ಗದವನು ತಿನ್ನೋಷ್ಟು ಅಷ್ಟೇ ಅನ್ನ. ಯಾಕೆಂದ್ರೆ ಭಗವಂತ ಏನ್ ಮಾಡಿದಾನಂತಂದ್ರೆ, ಅವನಷ್ಟು ಪ್ಲಾನಿಂಗ್ ಅನ್ನು ಮಾಡ್ಲಿಕ್ಕೆ ಜಗತ್ತಲ್ಲಿ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅವನು ಏನೇನ್ ಮಾಡ್ಬೇಕೋ ಎಲ್ಲ ಮಾಡಿಟ್ಟಿದ್ದಾನೆ ನಮ್ಗಷ್ಟೇ. ಆದ್ರೆ ಅರಿತು ನಡಿಬೇಕಾಗಿದೆ. ನಾವು ಅರಿತು ನಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಭಾರತ ದೇಶದಲ್ಲಿ ಒಬ್ಬ ಗುರುವನ್ನ ಕೊಡ್ತಾನೆ. ಯಾಕೆ ಅಂತಂದ್ರೆ, ನೀನ್ ಅರಿಬೇಕು ಅಂದ್ರೆ ಗುರು ಬೇಕು. ಅರಿವೇ ಗುರು, ಗುರುವೇ ಅರಿವು ಅಂತ ಹೇಳ್ತಾರೆ. ಅರಿತರೆ ಶರಣ, ಮರೆತರೆ ಮಾನವ ಅಂತ ಶರಣರು ಹೇಳ್ತಾರೆ. ಹಾಗೆ ಒಬ್ಬ ಗುರು ಈ ಭಾರತ ದೇಶಕ್ಕೆ, ಈ ಜಗತ್ತಿನಲ್ಲಿ ಬಹಳ ದೇಶಗಳನ್ನು ನೋಡ್ತಿದ್ರೆ ಸಂತರು ಅಷ್ಟೊಂದು ಯಾವ ದೇಶದಲ್ಲೂ ಇಲ್ಲ. ಈ ಭಾರತ ದೇಶಕ್ಕೆ ಬಹುಶಃ ಎಂತ ಸ್ಥಿತಿ ಬಂದ್ರು ಆ ಸ್ಥಿತಿಗಳಿಗೆ ನೋವಿನಲ್ಲಿ ಏನಾದ್ರೂ ಕಾಪಾಡೋನ್ ಯಾರಾದ್ರೂ ಹುಟ್ಟು ಬರ್ತಾನೆ ಅಂತಂದ್ರೆ, ಬೇರೆ ಯಾವ ದೇಶದಲ್ಲಿ ಹುಟ್ಟು ಬರ್ತಾನೆ ಇಲ್ಲೋ ಗೊತ್ತಿಲ್ಲ, ಆದ್ರೆ ನನ್ನ ದೇಶದಲ್ಲಿ ಭಗವಂತ ಮತ್ತೆ ಹುಟ್ಟೇ ಬರ್ತಾನೆ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಯಾಕೆಂತಂದ್ರೆ ಅದಕ್ಕೆ ಸ್ವರ್ಗಾದಪಿ ಗರಿಯಸಿ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಭಾರತ ದೇಶದಲ್ಲಿರುವ ನಂಬಿಕೆ, ಭಾರತ ದೇಶದಲ್ಲಿರುವ ಸಹಿಷ್ಣುತೆ, ಭಾರತ ದೇಶದಲ್ಲಿರುವಂತ ಶ್ರದ್ಧಾ, ಭಾರತ ದೇಶದಲ್ಲಿರುವಂತ ಭಕ್ತಿ, ಭಾರತ ದೇಶದಲ್ಲಿರುವ ಅವಿನಾಭಾವ ಸಂಬಂಧ ಇರೋ ಕುಟುಂಬಗಳು ಇನ್ನೂ ಜೀವಂತವಾಗಿದೆ. ಸಂತ ಸಮಾಜ ಏನಿದೆಯೋ, ಶರಣ ಸಮಾಜ ಏನಿದೆಯೋ, ಸಂತ ಅದ್ರ ಜೊತೆಗೆ ಮಹಾಂತ ಸಮಾಜ ಏನಿದೆಯೋ, ಇದು ಜೀವಂತವಾಗಿ ಎಲ್ಲಿವರೆಗೂ ಈ ದೇಶದಲ್ಲಿರ್ತಾರೋ ಅಲ್ಲಿವರೆಗೂ ಈ ದೇಶ ಯಾವತ್ತು ಅಮರವಾಗುತ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾವು ಇವತ್ತು ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಸತ್ಸಂಗ ಯಾಕೆ ಮಾಡ್ತೀವಿ ಅಂತಂದ್ರೆ, ಬರೀ ಹೊಟ್ಟೆ ತುಂಬಿಸೋದು ಮನೇಲಿ ಹಾಕ್ತವಷ್ಟೇ. ಆದ್ರೆ ಇಲ್ಲಿ ಬರೀ ಹೊಟ್ಟೆ ತುಂಬಿಸೋದು ಏನಂತಂದ್ರೆ, ಹೊಟ್ಟೆ ತುಂಬಿಸಿದ್ದು ತಿರ್ಗಾ ಬೆಳಗ್ಗೆ ಖಾಲಿ ಆಗೋಗ್ತದೆ. ನಿಮಗೆ ತಲೆಯನ್ನ ತುಂಬಿಸಬೇಕು, ಜ್ಞಾನವನ್ನ ತುಂಬಿಸಬೇಕು, ಅರಿವನ್ನ ತುಂಬಿಸಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ಮಾಡ್ತೀವಿ. ನಮ್ಮ ಶ್ರೀಮಠ 25 ವರ್ಷದಲ್ಲಿ 5 ಯೋಜನೆಗಳನ್ನ ಹಾಕೊಂಡಿದ್ದು. ಆದ್ರೆ ಯಾರಿಗೂ ಭಕ್ತರಿಗೆ ಗೊತ್ತಿಲ್ಲ. ನನ್ನ 5 ಯೋಜನೆಗಳಲ್ಲಿ ನಾನು ಕೆಲಸ ಮಾಡ್ತಾ ಹೋದೆ. ಒಂದು ಯಾವ್ದಪ್ಪ ಅಂತಂದ್ರೆ ಅನ್ನದಾಸೋಗ. ಅಂದ್ರೆ ಪ್ರತಿ ಭಕ್ತ ಬಂದನಿಗೂ ಊಟ ಹಾಕ್ಬೇಕು. ಒಂದ್ ಬಿಲ್ಡಿಂಗ್ ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅನ್ನದಾಸೋಗ ನಿಲ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ನಿತ್ಯ ದಾಸೋಗವನ್ನ, ಅನ್ನದಾಸೋಗ ಯೋಜನೆಯನ್ನ ಜಾರಿಗೆ ತಂದ್ರು. ಎರಡನೇದು ಒಂದು ಮಠ ಅಂತ ಅಂದ್ರೆ ಅಕ್ಷರ ದಾಸೋಗ. ನಮ್ ಶಾಲೆ ಬೇಕಾಗಿತ್ತು, ಹಳ್ಳಿ ಮಕ್ಳಿಗೆ ಶಾಲೆ ಇರಲಿಲ್ಲ, ಅಲ್ಲಿ ಅಕ್ಷರ ಶಾಲೆಯನ್ನ ನಾವು ಕಟ್ಟಿದೆವು.
ಇನ್ ಮೂರನೇದು ಏನಂದ್ರೆ ಒಬ್ಬ ಸ್ವಾಮಿ ಅಂತ ಅಂದ್ರೆ ಅರಿವು ಕೊಡೋದು, ಅದು ಮೂರನೇ ದಾಸೋಗ. ನಾಲ್ಕನೇದು ಯಾವುದು ಅಂತ ಅಂದ್ರೆ ಆಶ್ರಯ ಕೊಡಬೇಕು. ಇಲ್ಲಿ ಬಂದ್ರೆ ಯಾರಾದ್ರೂ ನೊಂದ್ಕೊಂಡು ಕಣ್ಣೀರ್ ಹಾಕೊಂಡು ಬಂದ್ರೆ ಒಂದಿನ ಇರ್ತೀವಿ ಅಂತ ಅಂದ್ರೆ ಆಶ್ರಯ ಕೊಡ್ತೀವಲ್ಲ, ಅದು ಆಶ್ರಯ ದಾಸೋಗ. ಇನ್ನೊಂದು ಯೋಜನೆ ಕೊರತೆ ಇತ್ತು, ಅದು ಬಹುಶಃ ಆರೋಗ್ಯವನ್ನು 25ನೇ ವರ್ಷದ ಅಡಿಲಿ ಅದನ್ನು ಸಹ ನಾವು ಮಾಡಿಕೊಟ್ಟಿದ್ದೇವೆ. ಅದು 5 ಯೋಜನೆಗಳನ್ನ ನಮ್ಮ ಶ್ರೀಮಠ ಮಾಡಿರುವಂತದಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಈ 5 ಯೋಜನೆಗಳ ಹಿಂದೆ ಮರಿದೇವರ ಆಶೀರ್ವಾದ ಇದೆ ಅಂತ ನನ್ನ ಆಗ್ಲೇ ಸ್ವಾಮೀಜಿ ಹೇಳಿದ್ರು. ಅದ್ರ ಜೊತೆಗೆ ಎಲ್ಲ ಕೈಗಳು, ಪ್ರೀತಿಯ ಕೈಗಳು ಇದೆಯಲ್ಲ, ನನಗೆ ಕೇಳದೆ ನನ್ನ ನೋಡಿ ನನ್ಗೆ ಸಹಾಯ ಮಾಡಿದ ಕೈಗಳು ಇದೆಯಲ್ಲ, ಆ ಕೈಗಳಿಗೆ ನಾನು ಇವತ್ತು ಹೃದಯ ತುಂಬಿ ಅಭಿನಂದಿಸ್ತೀನಿ ನಾನು ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಆ ಕೈಗಳು ಬೇಕಾಗಿತ್ತು. ಯಾಕೆಂದ್ರೆ ಆ ಪ್ರೀತಿ ಪೂರ್ವಕವಾಗಿ ಕೊಡುವ ಕೈಗಳಿಲ್ಲ ಅಂತ ಅಂದ್ರೆ ಮಠಗಳು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಈ ಮಠಗಳು ಏನ್ ಮಾಡ್ತಾವ ಅಂತ ಅಂದ್ರೆ ಎಲ್ಲ ಕಡೆಯಿಂದನೂ ಬಂದ ಸಂಗ್ರಹಣೆ ಮಾಡಿ ಮತ್ತೆ ಹಂಚಿ ತಿನ್ನುವ ಸಂಸ್ಕೃತಿ ಮಠಮಾನ್ಯಗಳಿಗೆ ಇರುವಂತದ್ದು. ಅಂತ ಸಂಸ್ಕೃತಿಯನ್ನ ನಮ್ಮ ಶ್ರೀಮಠ ಯಾವಾಗ್ಲೂ ಮಾಡ್ಕೊಂಡು ಬರಬೇಕು ಅನ್ನೋ ಯೋಜನೆಗಳಲ್ಲಿ ಇವತ್ತು ನಮ್ಮ 25ನೇ ವರ್ಷದಲ್ಲಿ ನನ್ನ ಸ್ವಾಮೀಜಿ ಆದಾಗ ನಾನು ಕೇಳಿದೆ, ನಮ್ಮ ಇಲ್ಲಿ ಮುಂದೆ ಕೂತಿದೆ ಒಂದು ಲೈನ್, ನಮ್ಮ ಮಲ್ಲೇಶು ಎಲ್ಲ, ನಮ್ಮ ಇಂಜಿನಿಯರು, ನಮ್ಮ ಎಲ್ಲ ಕುಂತಿರುವಂತ ನಮ್ಮ ನಾಗಣ್ಣವರೆಲ್ಲ, ಎಲ್ಲಾದ್ರೂ ಹೋಗಿ ಏನಾದ್ರೂ ಕೇಳ್ಬೇಕಲ್ಲ, ಈ ಬ್ರೀಡಿಂಗ್ ಮುಗಿಬೇಕಲ್ಲ ಸ್ವಾಮೀಜಿ ಅಂತ ಅನ್ನೋರು. ನನಗೆ ಏನಾಗಿದೆ ಅಂತಂದ್ರೆ ನನಗೆ ಅಲ್ಲಮನ ವಚನ ನನಗೆ ಯಾವಾಗ್ಲೂ ಸ್ಫೂರ್ತಿ. ಬೇಡುವಾತನು ಗುರುವಲ್ಲ, ಬೇಡಿಸಿ ಕೊಂಬಾತನು ಶಿಷ್ಯನಲ್ಲ, ಬೇಡುವಾತನಿಗೂ ಬೇಡಿಸಿ ಕೊಂಬಾತನಿಗೂ ಪ್ರಸಾದವಿಲ್ಲ ಗುಹೇಶ್ವರ ಅಂತ ಹೇಳ್ತಾರೆ ಒಂದು ಮಾತನ್ನ. ತಾನು ನನ್ನ ಅಜ್ಜ ಹೇಳಿದ್ದೇನಂದ್ರೆ, ಮರಿದೇವ್ರ ಅಜ್ಜ, ಬೇಡಬಾರ್ದು, ಬೇಡದೆ ತಂದ್ಕೊಡ್ತಾನಲ್ಲ ಅದು ದೇವರೇ ತಂದ್ಕೊಟ್ಟಂಗೆ, ನಾವೇನು ಬೇಡಿಸ್ಕೊಳ್ತೀವೋ ಅದು ಮನುಷ್ಯ ಕೊಟ್ಟಂಗೆ ಅಂತ. ತಾನಾಗೆ ಕೊಟ್ಟಿದ್ದು ದೇವ್ರು ಕೊಟ್ಟಿದ್ದು ಕಡೆ ತನಕ, ನಾವಾಗೆ ಪಡ್ಕೊಂಡಿದ್ದು ಮನುಷ್ಯ ಕೊಟ್ಟಿದ್ದು ಮನೆ ತನಕ ಅಂತ ನಮ್ಮ ಅಜ್ಜ ಮರಿದೇವ್ರು ಹೇಳಿದಂತ ಮಾತುಗಳು ನನಗೆ ನೆನಪಾಗ್ತವೆ. ಇವತ್ತು ಶ್ರೀಮಠ ಸಂತೃಪ್ತಿಯಿಂದ, ನಾವೇಗಿದೀವೋ ಹಾಗೆ ಸಂತೃಪ್ತಿಯಿಂದ ಈ ಮಠವನ್ನ ಬೆಳೆಸಬೇಕು, ಸಮೃದ್ಧಿಯಿಂದ ಬೆಳೆಸಬೇಕು. ಪ್ರತಿಯೊಬ್ಬರಿಗೂ ಯೋಗದ ಕೇಂದ್ರಗಳನ್ನು ನಾವು ಯಾಕೆ ಮಾಡಿದೀವಿ ಅಂದ್ರೆ, ಯೋಗ PG, ಯೋಗ ಡಿಪ್ಲೊಮೊ, ಯೋಗ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನಾವು ಮಾಡಿದೀವಿ. ಸೊ ಅದ್ರ ಜೊತೆಗೆ ಆಯುರ್ವೇದಿಕ್ ಸೆಂಟರ್ನು ನಾವು ಮಾಡಿದೀವಿ, ನಮ್ಮ ಭಾರತೀಯ ಸಂಸ್ಕೃತಿನ ಉಳಿಸ್ಬೇಕು ಅಂತೇಳಿ. ಬಹುಶಃ ಅದಕ್ಕೆ ನನಗೆ ಎಲಬಾಗಿ ನಿಂತಿದ್ದು, ಅದಕ್ಕೆ ಸ್ಫೂರ್ತಿ ನಮ್ಮ ಡಾಕ್ಟರ್ ನಾಗೇಶ್ ಮತ್ತು ಡಾಕ್ಟರ್ ಮಧುಮತಿಯವರು. ಅವರು ಇಬ್ರು ನಿಲ್ಲಿಲ್ಲ ಅಂತಂದ್ರೆ ನಾನಿಷ್ಟು ಕೆಲಸ ಮಾಡ್ಲಿಕ್ಕೆ ಈ ಯೋಜನೆಗಳಲ್ಲಿ ಕಷ್ಟ ಆಗೋದು. ಈ ಯೋಜನೆಗಳ ನನ್ನ ಭಾರದಲ್ಲಿರುವಂತದನ್ನ ಸ್ವಾಮೀಜಿ ನನ್ನ ಹೆಗಲ ಮೇಲೆ ಒರೆಸಿ ನಾನು ಮಾಡ್ತೀನಿ ಅಂತ ಒತ್ಕೊಳ್ತಾರಲ್ಲ, ಅದು ಬಹಳ ದೊಡ್ಡ ಕೆಲಸ ಅಂತ ನಾನು ಭಾವಿಸ್ಕೊಳ್ತೀನಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸುರೇಂದ್ರ ಹೆಗಡೆ ಅವ್ರನ್ನ ನಾನು ಕರೆದಂತ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ನಾನು ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಆತ್ಮೀಯರು, ಆದ್ರೆ ನಾನು ಸೇರೋದಿಲ್ಲ, ಕಡಿಮೆ ಇದೆ ನಮಗೂ ಅವ್ರಿಗೂ. ಅವರು ಧರ್ಮಸ್ಥಳದ ಹೆಗಡೆಯವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳ್ತಾನೆ ಇರ್ತೀವಿ. ಆದ್ರೆ ಹೆಗಡೆಯವರು, ಧರ್ಮಸ್ಥಳದ ಹೆಗಡೆಯವರು ಕೆಲಸ ಮಾಡಿರೋದ್ರ ಜೊತೆಗೆ ನಮ್ಮ ಸುರೇಂದ್ರ ಹೆಗಡೆಯವರ ಕೈಗಳು ಹಿಂದ್ಗಡೆ ಎಷ್ಟು ಕೆಲಸ ಮಾಡಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಹೆಸರಿಗೆ ಪರದೆ ಮುಂದೆ ಬರದೆ ಹಿಂದ್ಗಡೆ ಕೆಲಸ ಮಾಡಿದ ವ್ಯಕ್ತಿ ಯಾರಾದ್ರೂ ಧರ್ಮಸ್ಥಳದಲ್ಲಿ ಇದ್ದಾರೆ ಅಂತ ಅಂದ್ರೆ, ನಾನ್ ನಿಜವಾಗ್ಲೂ ಹೇಳ್ತೀನಿ, ಎದೆ ತೊಡ್ಕೊಂಡು ಅದು ಸುರೇಂದ್ರ ಕುಮಾರ್ ಜೈನ್ ಅಂತ ಹೇಳಕ್ಕೆ ಬಯಸ್ತೀನಿ ನಾನು. ಅವ್ರು ಮಾಡಿದ್ರು ಮಾಡ್ದಂಗಿರ್ತಾರೆ, ನೋಡಿದ್ರು ನೋಡ್ದಂಗಿರ್ತಾರೆ, ತಿಳಿದಂಗಿರ್ತಾರೆ. ಆದ್ರೆ ಅವ್ರು ನೋಡಿದ್ರೆ ಸುಮ್ಮನೆ ಅನಿಸ್ತದೆ ನಿಮಗೆ ಎಷ್ಟು ಸರಳ ಇದಾರೆ, ಸಾಮಾನ್ಯ ಇದಾರೆ. ಒಂದು ಕೆಲಸ ಗುರಿ ಇಟ್ಕೊಳ್ತು ಅಂತ ಅಂದ್ರೆ ಯಾವ ಕ್ಷಣದಲ್ಲಿ ಮಾಡ್ತಾರೆ, ಯಾವ ಟೈಮಲ್ಲಿ ಮಾಡ್ತಾರೆ, ಹೆಂಗ ಮಾಡ್ಕೊಂಡು ಬರ್ತಾರೆ, ಯಾರಿಗೂ ಒಬ್ಬ ಸಿಬ್ಬಂದಿ ವರ್ಗಂಗೂ ಗೊತ್ತಿರಲ್ಲ ಕೆಲಸ. ಆದ್ರೆ ಮಾಡ್ಬೇಕಂತ ಹೊರಟ್ರೆ ಅವ್ರು ಯಾವ ಕೆಲಸಗಳು ಬಿಟ್ಟಿದ್ ಇತಿಹಾಸನೇ ನನಗೆ ಗೊತ್ತಿಲ್ಲ ನನ್ನ ಪ್ರಕಾರ. ಸೊ ಹಾಗಾಗಿ ಧರ್ಮಸ್ಥಳದಲ್ಲಿ ಹೆಗಡೆಯವರ ಜೊತೆಯಲ್ಲಿ ಕೈಗಳು ಜೋಡಿಸ್ತಾ ಇವತ್ತು ಎಂತ ಅದ್ಭುತವಾಗಿ ಕ್ಷೇತ್ರ ಬೆಳೆದಿದೆಯೋ. ಮಂಜುನಾಥ ಅಂತ ಅಂದ್ರೆ ಅಲ್ಲಿ ಜಾತಿ ಮತ ಪಂಥ ಭೇದ ಭಾವಗಳಿಲ್ಲದೆ ಇರುವಂತ ಒಂದು ಪುಣ್ಯಕ್ಷೇತ್ರ. ಅವ್ರು ಹೇಳಿದ್ರು, ನಾವೇನೇ ಧರ್ಮಸ್ಥಳಕ್ಕೆ ಹೋದ್ರು ದರ್ಶನ ಮಾಡದಿದ್ರು ಊಟ ಮಾಡ್ಬೇಕಂತ. ನಾನು ಒಂದ್ಸಲ ಭೇಟಿ ಮಾಡಿದಂತ ಫಸ್ಟ್ ಟೈಮ್ ನಮ್ ಡಾಕ್ಟರ್ ಕುಮಾರ್ ಅಂತ HSL ಕುಮಾರ್ ಜೈನ್ ಕರ್ಕೊಂಡು ಹೋಗಿದ್ರು. ಅಲ್ಲೊಬ್ರು ಸಾಹಿತಿಗಳು ಉಮಾಪತಿ ಅಂತ ಅದನ್ನೆಲ್ಲ ಗ್ರಂಥಾಲಯಗಳನ್ನ ನೋಡ್ಕೊಳ್ತಿದ್ರು. ಕರೆಕ್ಟ್, ಸುಮಾಪತಿ ಶಾಸ್ತ್ರಿ
ಅವ್ರ ಮನೆಗೆ ಕಳಿಸಿ ಸ್ನಾನ ಪೂಜೆ ಪ್ರಸಾದ ಮಾಡಿಸಿ ಹಂಗೆ ನಮ್ಮ ಕ್ಷೇತ್ರದಲ್ಲಿ ಹೋಗಬಾರದು ಅಂತ ನನ್ ಕಳಿಸಿದ್ದು ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರಲ್ಲ, ನನಗೆ ಹೆಗಡೆಯವರು ಅಲ್ಲಿ ನನಗೆ ಇಂಪ್ರೆಷನ್ ಆಗಿದ್ದು. ಯಾಕೆ ಅಂತಂದ್ರೆ ಅವ್ರಿಗೆ ಜೈನ ಧರ್ಮದಲ್ಲಿದ್ರು ಒಬ್ಬ ಸಂತನನ್ನ ಈ ಕ್ಷೇತ್ರದಿಂದ ಉಪವಾಸ ಕಳಿಸೋದು ಮಂಜುನಾಥನಿಗೆ ಇಚ್ಛೆ ಇಲ್ಲ, ಹಾಗಾಗಿ ಅಲ್ಲಿ ಪ್ರಸಾದ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಇದೆಯಲ್ಲ, ಆ ಒಂದು ಕೆಲಸ ಇದೆಯಲ್ಲ ಅದು ನಿಜವಾದ ಕೆಲಸ. ಇನ್ನೊಂದ್ಸಲ ನಾನು ಹೋದಂತ ಸಂದರ್ಭದಲ್ಲಿ ಯಾವಾಗ ಹೋಗ್ತೀನೋ ಅಲ್ಲಿ ನನ್ನ ಪ್ರಸನ್ನ ಕುಮಾರ್ ಅಂತ ಎಲ್ಲ ಹೋದ್ರು, ಈಗ ಇದ್ರೋ ಇಲ್ಲೋ ಗೊತ್ತಿಲ್ಲ ಅವರು. ಆ ಪ್ರಸನ್ನ ಕುಮಾರ್ ನನಗೆ ಹೇಳಿರ್ತಾರ ಅಲ್ಲಿ ಹೆಗಡೆಯವ್ರ ಮನೆಯಲ್ಲಿ ಪ್ರಸಾದ ಬರ್ತದೆ ಸ್ವಾಮೀಜಿ ಅಂತ. ನಾನು ಯಾವಾಗ ಹೋಗಿರ್ತೀನೋ ಅಲ್ಲಿ ನಾನು ಉಳ್ಕೊಂಡಿರೋ ಸ್ಥಳಕ್ಕೆ ಹೆಗಡೆಯವ್ರ ಮನೆಯಿಂದ ಪ್ರಸಾದ ಬರ್ತದೆ. ಆ ಪ್ರಸಾದನ ನಾನು ಪ್ರತಿ ಸಲ ಹೋದಾಗ್ಲೂ ಊಟ ಮಾಡ್ಕೊಂಡು ಬರ್ತೀನಿ. ನಾನು 23ನೇ ವರ್ಷಕ್ಕೆ ಹೋದಾಗ ನನಗೆ ಹೆಗಡೆಯವರು ಮತ್ತು ಹೆಗಡೆಯವರ ಶ್ರೀಮತಿಯವರು ಒಂದು ವಸ್ತ್ರವನ್ನೆಲ್ಲ ಕೊಟ್ಟು ಮನೇಲಿ ಅಭಿನಂದನೆ ಮಾಡಿ ಒಂದು ಬೆಳ್ಳಿಯ ತಂಬಿಗೆ ಅಷ್ಟಲಕ್ಷ್ಮಿ ಇರೋದನ್ನು ಕೊಟ್ಟಿದ್ದಾರೆ. ಅದು ಹಂಗೆ ದುಡ್ಡಿಗೆ ತುಂಬಿಟ್ಟಿದ್ದೀನಿ ಅದ್ರ ಮೇಲೆ. ಯಾಕೆ ಅಂತಂದ್ರೆ ಅದು ಅಲ್ಲಿ ಹೆಗಡೆಯವ್ರು ಕೊಟ್ಟಿದ್ದಾರೆ ಅಂದ್ರೆ ಅದು ಮಂಜುನಾಥ ನನಗೆ ಕೊಡಿಸಿದಾನಂತ ನನಗೆ ತುಂಬಾ ಖುಷಿ. ನಿಮಗೆ ಇನ್ನೊಂದು ಗೊತ್ತಿರಲಿ ಸತ್ಯ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಜ್ಜಿ ಕರ್ಕೊಂಡೋಗಿ ಅಲ್ಲಿ ನನಗೆ ಮಂಜುನಾಥ ಅಂತ ಹೆಸರನ್ನ ನಾಮಕರಣವನ್ನ ಮಾಡ್ತಾರಲ್ಲಿ, ಅಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ. ಅಂದ್ರೆ ಅದು ಒಂಥರ ಎಲ್ಲರಿಗೂ ಏನಾರ ಕಷ್ಟ ಅಂದ್ರೆ ಮಂಜುನಾಥ ಅನ್ನೋದು ಆ ಕಷ್ಟ ಪರಿಹಾರ ಆಗ್ತದೆ ಅನ್ನೋ ಒಂದು ಜನರ ಭಕ್ತಿ ಶ್ರದ್ಧೆ ಇರುವಂತ ಕೇಂದ್ರ ಅದು. ಇವತ್ತು ಸುರೇಂದ್ರ ಹೆಗಡೆಯವರು ನನಗೂ ಅವರು ಹೇಳ್ತಾ ಇರ್ತಾರೆ, ನನ್ಗೇನೋ ಸುಮಾರು ವರ್ಷದಿಂದ ಸ್ವಾಮೀಜಿ ಪರಿಚಯ ಅಂತ. ನನಗೂ ಸುರೇಂದ್ರ ಹೆಗಡೆಯವ್ರು ಕಂಡ್ರೆ ಎಷ್ಟೋ ವರ್ಷದ ಅವಿನಾಭಾವ ಸಂಬಂಧ ಇದೆ ಅಂತ ಅನಿಸ್ತದೆ. ಅಂತ ಅಂದ್ರೆ ಹಿಂದಿನ ಜನ್ಮದಲ್ಲೂ ನಾನು ಸುರೇಂದ್ರ ಹೆಗಡೆಯವರು ನಾನು ಇದ್ವನೋ ಅಂತ ನನಗೆ ಅನಿಸ್ತಾ ಇರೋದು. ಯಾಕೆ ಅಂತ ಅಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಒಂದು ಆಪ್ತತೆ ಅವರಲ್ಲಿ ನನಗೆ ನಡುವೆ ಇದೆ ಇರೋದ್ರಿಂದ ನನಗೆ ಅವರು ಬೇರೆಯವರು ಅಂತ ಅನಿಸೋದೇ ಇಲ್ಲ. ಅಷ್ಟು ಶ್ರೀಮಠದ ಒಂದು ಅವಿನಾಭಾವ ಸಂಬಂಧ ಇರುವಂತ ಇವತ್ತು ಬಂದು ಉದ್ಘಾಟನೆ ಮಾಡಿ ಇವತ್ತು ನಮ್ಮ ಆಯುರ್ವೇದಿಕ್ ಮೆಡಿಕಲ್, ನಾನು ಹೇಳಿದೆ ನಿಮ್ಮ ಸಹಕಾರ ಈ ಆಯುರ್ವೇದಿಕ್ಕಿಗೆ ನಾನು ಏನೋ ಒಂದು ಕನಸು ಕಟ್ಟಿ 25ನೇ ವರ್ಷದ ಮಾಡಿದ್ದೀನಿ. ನಿಮ್ಮ ಪೂರ್ಣ ಸಹಕಾರ ಸಲಹೆಗಳನ್ನ ನಮ್ಮ ಆಯುರ್ವೇದಿಕ್ ಆಸ್ಪತ್ರೆಗೆ ಇರ್ಲಿ ಅಂತ ಹೇಳಿದೆ. ನಾನು ಪೂರ್ಣ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳಿದ ಮಾತು ನೋಡಿ ನನಗೆ ತುಂಬಾ ಸಂತೋಷವನ್ನ ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ನಮ್ಮ ಎಡಗಡೆ ಕೂತಿದ್ದಾರೆ ಜೋಶಿಯವರು, ನಾಡೋಜ. ಅವರು ನನಗೆ ನನ್ನ ಚಂದನ ಟಿವಿಯಲ್ಲಿ ನನ್ನ ಪ್ರವಚನಗಳನ್ನು ಮಾಡಿಸಿದಂಥವ್ರು ಯಾರಾದರೂ ಇದ್ದಾರೆ ಅಂತ ಅಂದ್ರೆ ಬಹುಶಃ ಅವರೆಲ್ಲೋ ಒಂದ್ ಕಡೆ ನೋಡಿ ಅವ್ರ ಕಡೆಯವ್ರಿಗೆ ಹೇಳಿ ಬೇಬಿ ಮಠದ ಸ್ವಾಮೀಜಿಯವ್ರನ್ನ ಹೆಂಗಾದ್ರೂ ಮಾಡಿ ಕರೆಸಿ ಒಂದು 20-15 ಸಬ್ಜೆಕ್ಟ್ ಮಾಡಿಸಿ ಮುಗಿಸ್ಬೇಕು ಅಂತ ಹೇಳಿದ್ರು. ನಾನು ಕರೆಸಿ ಸ್ಟುಡಿಯೋಗೆ ಒಂದು 15 ಸಬ್ಜೆಕ್ಟ್ಗಳನ್ನ ಮಾಡಿಸಿ ಒಂದು ಪ್ರೀತಿಪೂರ್ವಕವಾಗಿ ಅವಾಗ್ಲಿಂದನೂ ನನ್ನ ಆತ್ಮೀಯವಾಗಿ ಸಂಬಂಧಗಳು ಬೆಳ್ಕೊಂಡು ಬಂದಿತ್ತು. ಆ ಸಂದರ್ಭದಲ್ಲಿ ನನಗೆ ಚುನಾವಣೆಗೆ ನಿಂತ್ಕೊಳ್ತಾ ಇದ್ದೀನಿ ಸ್ವಾಮೀಜಿ ಅಂತ ಅಂದ್ರು. ಕನ್ನಡದ ಅಭಿವೃದ್ಧಿಗೆ, ಕನ್ನಡದ ಸಾಹಿತ್ಯಕ್ಕೆ ನಿಮ್ಮಂತ ಒಬ್ಬ ವ್ಯಕ್ತಿ ಬಂದ್ರೆ ಕನ್ನಡಕ್ಕೆ ಒಂದು ಹಿರಿಮೆ ಆಗುವಂಥದ್ದು ಮತ್ತು ಒಂದು ಗರಿಮೆ. ನೀವು ಕನ್ನಡವನ್ನ, ನಿಮಗೆ ಅಧಿಕಾರ ಬೇಕು ಅಂತಿದ್ರೆ, ನನಗೆ ಮಹೇಶ್ ಜೋಶಿ ಅವ್ರಿಗೆ ಅಧಿಕಾರ ಬೇಕು ಅನ್ನೋದಿದ್ರೆ ಇಲ್ಲ ಒಂದು ಎಂಪಿನಾದ್ರೂ ಆಗ್ತಿದ್ರು, ಇಲ್ಲ ಅವ್ರಿಗಿರೋ ಹೆಸರಲ್ಲಿ ಅಟ್ಲೀಸ್ಟ್ ಒಂದು ಬೇರೆ ಬಿಸ್ನೆಸ್ ಆದ್ರೂ ಮಾಡ್ತಿದ್ರು, ದುಡ್ಡಾದ್ರೂ ಮಾಡ್ತಿದ್ರು. ದುಡ್ಡು ಮಾಡದೆ, ರಾಜಕೀಯಕ್ಕೂ ಹೋಗದೆ, ಬಿಸ್ನೆಸ್ ಮಾಡದೆ ಈ ಕನ್ನಡ ನಾಡಿಗೆ ದುಡಿಬೇಕು ಅಂತ ಬಂದಿದಾರಲ್ಲ, ಇದಕ್ಕಿಂತ ದೊಡ್ಡ ಹೆಮ್ಮೆ ಬೇರೆ ಏನಿದೆ? ಇವತ್ತು ಅವರ ಆಫೀಸ್ನ ಈಗಾಗಲೇ ನಮ್ಮ ಸುರೇಂದ್ರ ಜೈನ್ ಅವರು ಹೇಳಿದ್ರು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನನ್ನ ಒಂದ್ಸಲ ಕರೆದ್ರು. ಈಗ ಬಹುಶಃ ಮಹೇಶ್ ಜೋಶಿ ಅವರಿಗೆ ಒಂದ್ ರೀತಿ ಯಾವ ಟಾಸ್ಕ್ ಕೊಡ್ತಿರೋ ನೀವು ಆಡೋದ್ರ ಬಗ್ಗೆ ಕೊಟ್ರು ಆಡ್ತಾರೆ, ಸಾಹಿತ್ಯದ ಬಗ್ಗೆ ಕೊಟ್ರು ಬರೀತಾರೆ, ಏನೋ ಬೇಡ ಅಂದ್ರೆ ಭಾಷಣದ ಬಗ್ಗೆ ಕೊಟ್ರು ಮಾಡ್ತಾರೆ, ಏನಿಲ್ಲ ಒಂದು ಕಾರ್ಯಕ್ರಮ ಒಂದು ಅದ್ಭುತವಾಗಿ ರೂಪಿಸ್ಬೇಕಂದ್ರೂ ಮಾಡ್ತಾರೆ. ಯಾವ್ದು ಮಾಡಲ್ಲ ಅನ್ನೋದನ್ನ ನನಗಂತೂ ಗೊತ್ತಿಲ್ಲ, ಯಾರನ್ನಾರು ಕೇಳ್ಬೇಕದು. ಬಹುಶಃ ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅಂತ DVGR ಹೇಳಿದ ಪದ ಹೇಗಿದೆಯೋ ಆ ಪದ ಬಹುಶಃ ನಾಡೋಜ್ ಅವರಿಗೆ, ನಮ್ಮ ಮಹೇಶ್ ಜೋಶಿ ಅವರಿಗೆ ಹೊಂದ್ಕೊಳ್ತದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಂತ ಸರಳವಾದ ವ್ಯಕ್ತಿಗೆ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಕಾವೇರಿ ನದಿ ತೀರದಲ್ಲಿ ಹೇಳ್ತೀನಿ, ಕನ್ನಡದ ಬೆಳವಣಿಗೆಗೆ ನಮ್ಮ ಶ್ರೀಮಠ ನಿಮ್ಮ ಬೆನ್ನೆಲುಬಾಗಿ ನಿಂತುಕೊಳ್ತದೆ. ಏನ್ ಮಾಡ್ತಿರೋ ಅದಕ್ಕೆಲ್ಲ ಸಪೋರ್ಟ್ ಆಗಿ ನಿಲ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹಾರೈಕೆ, ನಮ್ಮ ಆಶೀರ್ವಾದ ಸದಾ ನಿಮಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ನಾನು. ಹಾಗೆ ನಮ್ಮ ಕೀಲಾರು ಶಿವಮೂರ್ತಿಯವರು,
ಶಿವಮೂರ್ತಿಗೂ ನನಗೂ ಒಂದೇನಂತಂದ್ರೆ ಅಲ್ಲಿ ಅನಂತಕುಮಾರ ಸ್ವಾಮೀಜಿಗೂ ನನಗೂ ಆತ್ಮೀಯರು. ಅವರ ಆ ಟ್ರಸ್ಟ್ಗೆ ಆದ್ಮೇಲೆ ನನ್ನ ಒಂದು ಸಲ ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಕಾರ್ಯಕ್ರಮಕ್ಕೆ ನಮ್ಮ ಮಠಕ್ಕೆ ಬರುವಂಥದ್ದು, ಅವರು ನನ್ನ ಕಾರ್ಯಕ್ರಮಕ್ಕೆ ಕರೆಯುವಂಥದ್ದು. ಆದ್ರೆ ಮೊನ್ನೆ ಒಂದು 15 ದಿನದಿಂದ ಫೋನ್ ಮಾಡಿದ್ರು, ಸ್ವಾಮೀಜಿ ಕಾವೇರಿಗೆ ಆರತಿ ಮಾಡ್ತಿರಲ್ಲ, ಒಂದು ಸೇವೆ ನಾನು ಸಲ್ಲಿಸ್ಬೇಕು ಅಂದ್ರು. ನಾನು ಒಬ್ರಿಗಾಗ್ಲೇ 16 ಊರು ಅನ್ನೋರು ಬುದ್ಧಿಯ ನಾವೆಲ್ಲ ಸೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ನಾನು ಅವ್ರಿಗೆ ಹೇಳಿದೆ, ಈ ತರ ಒಬ್ರಿಗೆ ಆಸೆ ಪಟ್ಟಿದ್ದಾರೆ, ಏನ್ ಮಾಡೋಣ ಅಂದ. ಬುದ್ಧಿ ನಾವು ಮೊದಲು ತಿಂಗಳು ಮಾಡ್ತೀವಿ, ಅವ್ರು ಕೊಟ್ಬಿಡಿ ಬುದ್ಧಿ ಅಂದ್ರು ಅವರು. ನಾನೊಂದು 2 ದಿನ ಟೈಮ್ ತಗೊಂಡಿದ್ದೆ. ಶಿವಮೂರ್ತಿಯವರು ಬಯಸ್ಕೊಂಡು ಈ ಒಂದು ಕಾವೇರಿ ಸೇವೆ ಮಾಡಬೇಕು, ನಮ್ಮ ಮಠದಲ್ಲಿ ಯಾರಿಗೆ ಸೇವೆ ಮಾಡ್ತೀವಿ ಅಂತಾರೋ ಅವರಿಗೆ ಮೊದಲ ಆದ್ಯತೆ ಕೊಡ್ತೀವಿ. ನಾವ್ ಯಾವಾಗ್ಲೂ ಏನ್ ಹೇಳ್ತೀನಿ ಅಂತ ಅಂದ್ರೆ ಬರ್ಬೇಕು. ಇವತ್ತು ಅಷ್ಟೇ, ಪ್ರತಿ ಹುಣ್ಣಿಮೆಯಲ್ಲಿ ಯಾರಾದ್ರೂ ಪ್ರಸಾದ ಮಾಡಿಸ್ತೀನಿ ಅಂತ ಅವರಾಗೆ ಬಂದ್ರೆ ಮಾತ್ರ ನಾವು ಮಾಡಿಸ್ತೀವಿ, ಅವ್ರಿಗೆ ಸೇವೆ ಕೊಡ್ತೀವಿ. ಇಲ್ಲ ಅಂದ್ರೆ ನಮ್ಮ ಶ್ರೀಮಠನೇ ಸೇವೆಯನ್ನ ಮಾಡ್ತಿದೆ. ಯಾಕೆಂದ್ರೆ ಯಾರಿಗೂ ಬಲವಂತ ಇಲ್ಲ. ಧರ್ಮ ಶೋಷಣೆ ಮಾಡೋದಿಲ್ಲ, ಧರ್ಮ ಪೋಷಣೆ ಮಾಡೋದು. ಧರ್ಮ ಯಾವಾಗ್ಲೂ ಏನಂತ ಅಂದ್ರೆ ಹಿಂಸಿಸೋದಲ್ಲ, ಪೋಷಿಸೋದು ಧರ್ಮ ನಮ್ದು. ಹಾಗಾಗಿ ಯಾರನ್ನೂ ಕೇಳೋದೇ ಇಲ್ಲ ನಾವು ಪ್ರತಿ ಹುಣ್ಣಿಮೆಯಲ್ಲೂ. ಸೊ ಇವತ್ತು ಕೀಲಾರ್ ಶಿವಮೂರ್ತಿ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಸ್ವಾಮೀಜಿಯವರು ಬಿಟ್ಟೋಗಿರುವಂತ ಎಲ್ಲ ಸಮೃದ್ಧಿಯಾದಂತ ಸಮಗ್ರವಾದಂತ ಯಾವುದೇ ತರದ ತೊಂದರೆ ಆಗದಂಗೆ ನಡೆಸ್ಕೊಂಡು ಹೋಗುವಂತ ಕೆಲಸವನ್ನ, ಜೊತೆಗೆ ಸಮಾಜಮುಖಿಯಾಗಿ ಎಲ್ಲ ಒಂದು ಆತ್ಮೀಯತೆಯನ್ನ ಕೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಬಹಳ ಸಂತೋಷ. ಅದ್ರ ಜೊತೆಗೆ ಅಲ್ಲಿ ದಾನ ಕೇಂದ್ರ ವಿದ್ಯಾಸಂಸ್ಥೆಯ ಸಮೂಹ ಬಂದಿದೆಯಲ್ಲ, ನೀವು ಈ ಜಾಗಕ್ಕೆ ಬರ್ತೀರಾ ಅಂತ ಅಂದ್ರೆ ನಾನು ಬಹಳಷ್ಟು ಜನ ಕೇಳ್ತೀನಿ. ಈ ಜಾಗ ಏನಂತಂದ್ರೆ ಹನುಮಂತ ತಪಸ್ಸು ಮಾಡಿದ ಜಾಗ, ಗೌತಮ ಋಷಿ ತಪಸ್ಸು ಮಾಡಿದ ಜಾಗ. ಈ ಪೂರ್ವವಾಹಿನಿಯಲ್ಲಿ ಇಲ್ಲಿ ಬರೋದು ಅಂತ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಇವತ್ತು ಶಿವಮೂರ್ತಿಯಿಂದ ನಿಮಗೆ ಸಮಯ ಇವತ್ತು ತಡ ಆಗಿರ್ಬೋದು. ಪ್ರತಿದಿನ ನಾವು ಟಿವಿ ನೋಡ್ತಾ ಸಮಯ ಕಳ್ಕೊಂಡಿರ್ತೀವಿ, ಯಾರ ಜೊತೆನೋ ಖಾಲಿ ಸಮಯ ಕಳ್ಕೊಂಡ್ಬಿಡ್ತೀವಿ. ನೀವು ಇಲ್ಲಿ ಏನು ಖಾಲಿ ಆಗೇ ಇಲ್ಲ, ಇಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ದೀರಾ. ಯಾವುದು ಅಂತ ಅಂದ್ರೆ ಒಂದು ಧರ್ಮದ ಶಕ್ತಿಯನ್ನ ತುಂಬಿಕೊಂಡು ಹೋಗ್ತಾ ಇದ್ದೀರಾ, ನೀತಿಯ ಶಕ್ತಿಯನ್ನ ತುಂಬಿಕೊಂಡು ಹೋಗ್ತಾ ಇದ್ದೀರಾ, ಅರಿವಿನ ಶಕ್ತಿಯನ್ನ ತುಂಬಿಕೊಂಡು ಹೋಗ್ತಾ ಇದ್ದೀರಾ. ಅದ್ರ ಜೊತೆಗೆ ನಿಮಗೆ ಮೋಕ್ಷದ ಅಂದ್ರೆ ಮುಕ್ತಿಯ ಮಾರ್ಗ ಅಂದ್ರೆ ಸದ್ಮಾರ್ಗವನ್ನ ತುಂಬಿಕೊಂಡು ಹೋಗ್ತಾ ಇದ್ದೀರಾ. ಇಲ್ಲಿ ಏನು ನಿಮ್ಮದು ಖಾಲಿ ಆಗಿಲ್ಲ, ನಿಮ್ಮ ಸಮಯ ಸರಿಯಾಗಿ ಉಪಯೋಗ ಆಗಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೆ ನಮ್ಮ ರವಿಯವರು ನಂದು ಕಟ್ಟಡ ಕಟ್ಟಬೇಕಾದ್ರೆ ಬಂದ್ರು, ಅವ್ರ ಸ್ನೇಹಿತರೆಲ್ಲ ಈ ತರ ಮಾಡ್ತಾ ಇದೀವಿ ಅಂತಂದ ತಕ್ಷಣ, ಸ್ವಾಮೀಜಿ ನಂದು ಏನಾರ ಸೇವೆ ಇದ್ರೆ ಹೇಳಿ ಅಂತ ಅಂದ್ರು. ನಮ್ಮ ಇಂಜಿನಿಯರ್ ಅಷ್ಟೊತ್ತಿಗೆ, ಸ್ವಾಮೀಜಿ ಒಂದು 10 ರೂಮ್ಗೆ ಬಾತ್ರೂಮ್ಗಳಿಗೆ ಬೇಕಾಗಿರೋ ನಲ್ಲಿ ಫಿಟ್ಟಿಂಗ್ ಸಾಮಾನೆಲ್ಲ ಬೇಕು ಅಂದ್ರು. ನಾವು ಕೊಡಿಸ್ತೀವಿ ಬಿಡಿ ಸ್ವಾಮೀಜಿ ಅಂತ ಅಂದ್ರು. ನನ್ಗೆ ಆಶ್ಚರ್ಯ ಆಯ್ತು, ಫಸ್ಟ್ ಟೈಮ್ ಬಂದಿದ್ದಾರೆ, ಹೆಂಗ್ ಕೊಡಿಸ್ತಾರ ಇಲ್ವಾ ಅಂತಾನು ನನಗೆ ಅನಿಸ್ತು. ಆಮೇಲೆ ದಿಢೀರ್ ಅಂತ ಹೇಳಿದ್ರು, ಅದೆಷ್ಟಾಗ್ತದೆ ಅಂತಾನು ತಿಳ್ಕೊಳ್ಳಿಲ್ವಲ್ಲ ಹೇಳಿದ್ರು ಅಂತ ಅನ್ಕೊಂಡೆ. ಬಹುಶಃ ಅವ್ರು ಹೇಳಿದ ಮಾತಿನ ಪ್ರಕಾರ ಕರೆಕ್ಟಾಗಿ ಕಳಿಸಿ, ಆಮೇಲೆ ನಾನು ಮಾಡಿದ್ದೀನೋ ಅಂತನೂ ಇಲ್ಲ, ಕೊಟ್ಟಿದ್ದೀನೋ ಅಂತನೂ ಇಲ್ಲ. ಬಹುಶಃ ಮಾಡಿದ್ದನ್ನ ಮರಿಬೇಕು, ಮಾಡ್ಬೇಕಾಗಿರೋದನ್ನ ಮರಿಬಾರ್ದು ಅಂತ ನನ್ನ ತತ್ವ ಏನಿದೆಯೋ, ಮಾಡಿದ್ದನ್ನ ಯಾವತ್ತು ಯಾವ ಸೇವೆ ಮಾಡ್ತೀವೋ ಅದನ್ನ ನೆನಪು ಮಾಡ್ಕೊಳ್ಳದೆ ಇನ್ನೇನ್ ಮಾಡ್ಲಿ ಅಂತ ಯೋಚನೆ ಮಾಡ್ತೀವಲ್ಲ, ಅದೇ ನಿಜವಾದ ಸೇವೆ. ಹಾಗೆ ರವಿಯವರು, ಹುಣಸೂರು ರವಿಯವರು ಇವತ್ತು ಸೇವೆ ಮಾಡಿ, ಅವತ್ತು ನಾವೆಲ್ಲರಿಗೂ ಅಭಿನಂದನೆ ಇಟ್ಕೊಂಡಿದ್ದು. ಗಾರೆ ಕೆಲಸ ಮಾಡಿದವ್ರನ್ನ ಹಿಡಿದು ಪ್ಲಂಬರ್ ಕೆಲಸ ಮಾಡಿದವ್ರನ್ನ ಹಿಡಿದು ನಮ್ಗೆ ಏನು ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದವ್ರಿಗೆಲ್ಲ ಒಂದು ಅಭಿನಂದನೆ ಇಟ್ಕೊಂಡು ಆಶೀರ್ವಾದ ಮಾಡಿದ್ದು. ಆ ಸಂದರ್ಭದಲ್ಲಿ ಅವ್ರು ಬಂದರೂ ಸಹ ಆ ಟೈಮಲ್ಲಿ ಗೊತ್ತಾಗದೆ ಸಂದರ್ಭದಲ್ಲಿ ಇವತ್ತು ಕರೆದಿದ್ದಕ್ಕೆ ಬಂದಿದ್ದಾರೆ. ಅವರಿಗೂ ನಾನು ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಮತ್ತು ನಮ್ಮ ಡಾಕ್ಟರ್ ನಾಗೇಶ್ ಅವರು ಮತ್ತು ಮಧುಮತಿಯವರು ಈ ಆಯುರ್ವೇದಿಕ್ ಮತ್ತು ಯೋಗ ಸೆಂಟ್ರು, ಈ 2 ಸೆಂಟರ್ಗಳನ್ನ ವಿಶೇಷವಾಗಿ ರಾಜ್ಯ ಮತ್ತು ಅಂತಾರಾಷ್ಟ್ರದ ಮಟ್ಟಕ್ಕೆ ವಿಶೇಷವಾಗಿ ಜನರಿಗೆ ಒಂದು ಒಳ್ಳೆತನ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ನಡ್ಕೊಂಡಿದ್ದಾರೆ. ಆ ಯೋಜನೆಗಳು ಯಶಸ್ವಿ ಆಗುವಂತ ಆ ಭಗವಂತ ಶಕ್ತಿಯನ್ನ ಕೊಡ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಎಷ್ಟು ಸಮಾಧಾನ ಇದೆ ನೋಡ್ರಿ. ಇದು ಯಾರ್ದು, ಎಷ್ಟು ಕೊಡ್ಬೇಕು ದುಡ್ಡು, ಎಷ್ಟು ಕೊಟ್ಟರು ಸಿಕ್ಕಲ್ಲ. ಈ ಸಮಾಧಾನ, ಈ ಶಾಂತಿ, ಇದೇ ನಿಜವಾದ ನಿಮ್ಮ ಸಂಪತ್ತು. ಈ ಸಂಪತ್ತನ್ನ ಹೆಚ್ಚು ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯವಾಗಿರ್ತೀರ. ಈ ಸಂಪತ್ತು ಹೆಚ್ಚು ಮಾಡ್ಕೊಳ್ಳಿಲ್ಲ ಅಂದ್ರೆ, ದುಡ್ಡಿನ ಸಂಪತ್ತು ಹೆಚ್ಚು ಮಾಡಿಕೊಂಡ್ರೆ ಆರೋಗ್ಯ ಅಷ್ಟು ಚೆನ್ನಾಗಿರೋದಿಲ್ಲ. ಸಮಾಧಾನ, ಶಾಂತಿಯನ್ನ ಹೆಚ್ಚು ಮಾಡ್ಕೊಳ್ಳಿ, ಆರೋಗ್ಯವಾಗ್ತದೆ. ಇಷ್ಟು ಸಮಾಧಾನ ನೋಡಿ. ಎಲ್ಲ ಮರೆತು ಬಿಟ್ರಿ, ಇಷ್ಟೊತ್ತು ಆನಂದವಾಗಿ ಕೂತಿದ್ರಿ.
ಈ ಆನಂದ ಎಲ್ಲಿದೆ ನನಗೆ ಹೇಳ್ತಾ ಸುರೇಂದ್ರ ಜಿ ಹತ್ರ, ಆನಂದವಾಗಿ ಸಮಾಧಾನವಾಗಿ ಸಂತೋಷವಾಗಿ ಯಾರು ಇರ್ತಾರೋ ಅಲ್ಲಿ ಭಗವಂತ ಇರ್ತಾನಂತೆ. ಆನಂದ ಯಾರ್ಯಾರು ಇದೀರೋ ಅವರಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ಅರ್ಥ. ಯಾರಿಗೆ ಆನಂದವಾಗಿ ಇಲ್ವೋ ಒಂಥರ ಹಿಂಸೆ ಮಾಡ್ತಾ ಇರ್ತಾರಲ್ಲ, ಅದೊಂಥರ ಪ್ರೇತಾತ್ಮ ಇದ್ದಂಗೆ, ಪಾಪಾತ್ಮ ಇದ್ದಂಗೆ. ನಮಗೆ ಯಾವ ಆತ್ಮ ಇರ್ಬೇಕಂದ್ರೆ ಪರಮಾತ್ಮ ಇರಬೇಕು. ಪರಮಾತ್ಮ ಇರ್ಬೇಕಂದ್ರೆ ನಮ್ಗೆ ಶಾಂತಿ ಇರಬೇಕು. ಆ ಶಾಂತಿಯನ್ನ ನಿಮ್ಮೆಲ್ಲರಿಗೂ ಭಗವಂತ ಕೊಡ್ಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನ, ಈ 136 ಅಂತಂದ್ರೆ 1 ಅಂತಂದ್ರೆ ಸೂರ್ಯ ಇದ್ದಂಗೆ, 3 ಅಂತಂದ್ರೆ ಗುರು ಇದ್ದಂಗೆ, 6 ಅಂತಂದ್ರೆ ಶುಕ್ರ ಇದ್ದಂಗೆ. ಅಂದ್ರೆ ಸೂರ್ಯ ಅಂದ್ರೆ ಬಹುಶಃ ಬಹಳ ವಿಶೇಷವಾಗಿ ಎಲ್ಲ ಗ್ರಹಗಳಿಗೆ ಅಧಿಪತಿ. ವಿಶೇಷವಾಗಿ 3, 6 ಅಂತಂದ್ರೆ ಸಕ್ಸಸ್ಫುಲ್ ಎಲ್ಲರೂ ಆಗ್ಲಿ ಅಂತೇಳಿ, ನಿಮ್ಮೆಲ್ಲರಿಗೂ ಸಿರಿ ಸಂಪತ್ತು ಆರೋಗ್ಯ ಐಶ್ವರ್ಯ ಸಿಕ್ಲಿ ಅನ್ನೋ ಒಂದು ಆರೈಕೆಯನ್ನು ಆರಿಸ್ತಾ, ಮತ್ತು ಈ ವೇದಿಕೆಯಲ್ಲಿ ನಮ್ಮ ಜೊತೆ ಗಣ್ಯರು ಹಂಚ್ಕೊಂಡಂತವ್ರಿಗೂ ಆ ಆಯುಸ್ಸು ಆರೋಗ್ಯವನ್ನ ಕೊಡ್ಲಿ. ಶ್ರೀಮಠದ ಮೇಲೆ ಇದು ಅಭಿಮಾನ ಇದೆಯಲ್ಲ, ಅವ್ರ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ನಾನು ಯಾವಾಗ್ಲೂ ನನಗೆ ಬೇಕಾಗಿರೋದು ಯಾವುದು ಅಂತಂದ್ರೆ, ನನಗೆ ವೈಯಕ್ತಿಕವಾಗಿ ನಾನು ಕೇಳ್ತಾ ಇರ್ತೀನಿ ಎಲ್ಲರಿಗೂ, ನನಗೆ ಮಠಕ್ಕೆ ನಿಮ್ಮ ಭಕ್ತರ ಮಠಕ್ಕಾಗಿ ಇದನ್ನ ಏನಂದ್ರೆ ಇದು ಭಕ್ತರಿಗಾಗಿ ಅಭಿವೃದ್ಧಿಗಾಗಿ ಹಣ ಬೇಕಷ್ಟೇ. ನನ್ನ ವೈಯಕ್ತಿಕವಾಗಿ ಹಣ ಬೇಕಾಗಿಲ್ಲ, ನನ್ನ ವೈಯಕ್ತಿಕವಾಗಿ ಏನೂ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನನ್ನ ಬೇಕಾಗಿರೋ ಬಟ್ಟೆಗಳು ಯಾರೋ, ನನಗೆ ಬೇಕಾಗಿರೋ ಒಂದೆರಡು ತುತ್ತನ್ನ, ಮಲ್ಕೊಳಕ್ ಒಂದು ಜಾಗ, ನನಗೆ ಯಾಕೆ ಅಷ್ಟೊಂದು ಏನ್ ಬೇಕಾಗಿದೆ? ಏನೂ ನಮಗ್ ಬೇಕಾಗಿಲ್ಲ. ಬೇಕಾಗಿರೋದೆಲ್ಲ ನಿಮಗಾಗಿ ನಾನು ಮಾಡ್ತಾ ಇರೋದು, ನಿಮಗಾಗಿ ನಾನು ಬದುಕ್ತಾ ಇರೋದು, ನಿಮಗಾಗಿ ನಾನೊಬ್ಬ ಸಂತ ಆಗಿರೋದು, ನಿಮ್ಮ ಬದುಕಿಗಾಗಿ ನನ್ನ ಜೀವನದ ಅಂದ್ರೆ ಪೂರ್ವಾಶ್ರಮವನ್ನು ಬಿಟ್ಟು ನಮ್ಮ ಧರ್ಮಕ್ಕೆ ಬಂದು ಧರ್ಮದ ಗುರುಗಳಾಗಿ ಸಮಾಜದ ಮಗ ಆಗಿ ಈ ರಾಷ್ಟ್ರದ ಮಗ ಆಗಿರೋದು. ಯಾಕೆ ಅಂತಂದ್ರೆ ಮನೆಯ ಮಗ ಅಲ್ಲ, ರಾಷ್ಟ್ರದ ಮಗ ನಾನು, ನಿಮ್ಮ ಮಗ ಆಗಿದ್ದೀನಿ. ಯಾಕೆ ಅಂತಂದ್ರೆ ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕೆ, ನಿಮ್ಮ ಅಭ್ಯುದಯನೇ ನನ್ನ ಕಲ್ಯಾಣ, ನಿಮ್ಮ ಅಭ್ಯುದಯನೇ ನನಗೆ ಒಂದು ಪದವಿ. ಹಾಗಾಗಿ ಇವತ್ತು ನಾನು ನಿಮ್ಗೋಸ್ಕರ ಏನೇ ಗಳಿಸಿದ್ರು ಸಹ ನಿಮ್ಗಾಗಿ. ನೀವು ಏನ್ ಹೇಳ್ಕೊಡ್ತೀರ, ನಾನು ಏನೇ ಗಳಿಸಿದ್ರು ಮಕ್ಕಳಿಗೆ ಹೇಳ್ತೀರ ನಿನ್ಗಾಗಿ ಕಣೋ, ನಿನ್ಗಾಗಿ ಕಣೋ, ನಿನ್ ಮಗಳಿಗಾಗಿ, ನನ್ನ ಮಗನಿಗಾಗಿ ಅಂತೀರ. ಆದ್ರೆ ನಾನೇನೇ ಗಳಿಸಿದ್ರು ಅದು ನಿಮಗಾಗಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ ಆಗ್ಲಿ ಅಂತೇಳಿ ಹರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಶುಭ. ಈ ಒಂದು